ಸುಪ್ರೀಂ ಕೋರ್ಟ್ ಇಂದು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಕುರಿತು ಮಹತ್ವದ ತೀರ್ಪು ಪ್ರಕಟಿಸಿದೆ. ಸಂಪೂರ್ಣ ಕಾಯ್ದೆಗೆ ತಡೆ ನೀಡುವ ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದ್ದು, ಕಾಯ್ದೆ ಜಾರಿಯಲ್ಲೇ ಮುಂದುವರಿಯಲಿದೆ. ಆದರೆ ಕೆಲವು ವಿವಾದಾತ್ಮಕ ನಿಯಮಗಳಿಗೆ ತಾತ್ಕಾಲಿಕ ತಡೆ ನೀಡಲಾಗಿದೆ. ವಕ್ಫ್ ಮಂಡಳಿಯ ಸದಸ್ಯರಾಗಲು ಕನಿಷ್ಠ 5 ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನು ಆಚರಿಸಬೇಕು ಎನ್ನುವ ಷರತ್ತಿಗೆ ಕೋರ್ಟ್ ತಡೆ ವಿಧಿಸಿದೆ. ಸರಿಯಾದ ಮಾರ್ಗಸೂಚಿಗಳು ರೂಪಿಸುವವರೆಗೆ ಈ ನಿಯಮ ಜಾರಿಯಾಗುವುದಿಲ್ಲ ಎಂದು ತಿಳಿಸಿದೆ. ಇದೇ ರೀತಿ, ಸೆಕ್ಷನ್ 3(74) ಅಡಿಯಲ್ಲಿ ಕಂದಾಯ ದಾಖಲೆ ಒದಗಿಸುವ ನಿಯಮಕ್ಕೂ ತಾತ್ಕಾಲಿಕ ತಡೆ ನೀಡಲಾಗಿದೆ. ಇದಲ್ಲದೆ, ವಕ್ಫ್ ಕಾನೂನಿನ ಸೆಕ್ಷನ್ 3 ಮತ್ತು ಸೆಕ್ಷನ್ 4 ಅನ್ನು ಕೋರ್ಟ್ ರದ್ದು ಮಾಡಿದೆ. ವಕ್ಫ್ ಮಂಡಳಿಯ ರಚನೆಗೆ ಸಂಬಂಧಿಸಿದಂತೆ, ಸಿಒ ಕಡ್ಡಾಯವಾಗಿ ಮುಸ್ಲಿಂ ಸಮುದಾಯದಿಂದಲೇ ಇರಬೇಕು ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಜೊತೆಗೆ, ಒಟ್ಟು 11 ಸದಸ್ಯರಲ್ಲೂ ಗರಿಷ್ಠ 3 ಮಂದಿ ಮಾತ್ರ ಮುಸ್ಲಿಮೇತರರಾಗಿರಬಹುದೆಂದು ತೀರ್ಪು ನೀಡಿದೆ.